सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च जातं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमुन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत्पूज्यपादमः सद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये द्वितीयाध्याये चतुर्थे पादे त्रिभिः सूत्रैरुपनिबद्धेऽस्मिन् नवमे संज्ञामूर्तिकृत्यधिकरणे तदुपनिबद्धं प्रथमं सूत्रम् इदानीं द्विवारं पठित्वा सूत्रार्थं तदवशिष्टभाष्यभागं च यथाचार्यानुग्रहं विचारयामः। इदं सूत्रं पादादितः विंशं सूत्रम्। सर्वाग्रे शंकर भगवत पूज्यपादानां सुप्रभात श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं विंशं सूत्रं तदवशिष्टभाष्यभागं च यथाचार्यानुग्रहं
ವಿಚಾರಯಾಮಃ ಸರ್ವಾಗ್ರೆ ಶಂಕರ ಭಗವತ್ ಪೂಜ್ಯಪಾದಾನಾಂ ಸುಪ್ರಭಾತ ಶ್ಲೋಕಮೇಕಂ ದ್ವಿವಾರಂ ಪಠಾಮಃ. ತುಂಗಾ ನದಿ ವಿಮಲವಾರಿಸು ನಿರ್ಮಲಾಂಗಾ ಶ್ರೀ ಶಾರದಾ ಮುಖ ವಿಲೋಕನ ಪೂತ ಚಿತ್ತಾ ಭಕ್ತಾ ಲಸಂತಿ ಪುರತೋ ನತಮೂರ್ಧಯುಕ್ತಾ ಹೇ ಸಂಯಮೀಂದ್ರ ಗುರು ಶಂಕರ ಸುಪ್ರಭಾತಂ. ತುಂಗಾ ನದಿ ವಿಮಲವಾರಿಸು ನಿರ್ಮಲಾಂಗಾ ಶ್ರೀ ಶಾರದಾ ಮುಖ ವಿಲೋಕನ ಪೂತ ಚಿತ್ತಾ ಭಕ್ತಾ ಲಸಂತಿ ಪುರತೋ ನತಮೂರ್ಧಯುಕ್ತಾ ಹೇ ಸಂಯಮೀಂದ್ರ ಗುರು ಶಂಕರ ಸುಪ್ರಭಾತಂ. ಕವಿಗಳು ನರಸಿಂಹಮೂರ್ತಿಗಳು ತುಂಬಾ ದೂರದೃಷ್ಟಿಯವರು, ಮತ್ತೆ ಪ್ರಖ್ಯಾತ ಮತ್ತೆ ಶ್ರೇಷ್ಠ ವಿದ್ವಾಂಸರು ಕೂಡ. ನೋಡಿ, ಇಲ್ಲಿಯ ತನಕ ಆ ಪರಿಸರ, ಆ ಒಂದು ಪಕ್ಷಿಗಳ ಕಲರವ, ಇಂತಹ ಒಂದು ಪ್ರಾಕೃತಿಕ ಸನ್ನಿಧಿಯಲ್ಲಿ ಬೆಳಗ್ಗೆ ಅರುಣೋದಯ ಆಗಿದೆ. ನೋಡಿ, ಬಾದೆಲ್ಲ ಏನಾಗಿದೆ, ಒಂಥರ ರಾಗ ಅಂದ್ರೆ ಕೆಂಪು, ಆ ಕೆಂಪು ಹಳದಿ ಮಿಶ್ರಿತ ಕೆಂಪು ಬಣ್ಣ, ಅದು ಕೆಂಪು ಬಣ್ಣದಿಂದ ಕೂಡಿದೆ. ಇಂತಹ ಸಮಯದಲ್ಲಿ ಪಕ್ಷಿಗಳ ಕಲರವ ಮತ್ತೆ ಆ ಒಂದು ಗಂಭೀರವಾಗಿ ಆ ವಾತ ಗಾಳಿ ಅಂತಕ್ಕಂಥದ್ದು ಬೀಸ್ತಾ ಇದೆ, ಗಂಧ ಸುಗಂಧಯುಕ್ತವಾಗಿದೆ. ಮತ್ತೆ ಪಶು ಪಕ್ಷಿ ವೃಕ್ಷ ನೀಡ ಇಂಥವೆಲ್ಲ ಹೊಸ ಚೇತನವನ್ನ ಪಡೆದುಕೊಂಡು ತಮ್ಮ ಚಟುವಟಿಕೆಯನ್ನ ಪ್ರಾರಂಭಿಸ್ತಾ ಇದೆ. ಪಕ್ಷಿಗಳಂತೂ ಕೂಡ ಕಲರವ ಮಾಡ್ತಾ ಇದೆ. ಆ ಕಲರವ ಇವರಿಗೆ ಹೇಗೆ ಕೇಳಿತು ಅಂತ ಅನ್ನೋದನ್ನ ಆ ಒಂದು ಸುಪ್ರಭಾತ ಶ್ಲೋಕದಲ್ಲಿ ವಿವರಣೆ ಮಾಡಲು. ಎಲ್ಲ ಪಕ್ಷಿಗಳು ಕೂಡ ಏನು ಇವರ ಒಂದು ಯಶಸ್ಸನ್ನ, ಇವರ ಒಂದು ವಿದ್ವತ್ತನ್ನ, ಇವರ ಒಂದು ವಾದ ಕೌಶಲವನ್ನ, ಆಹಾ ಎಂಥ ಪುಣ್ಯಾತ್ಮಾರಿ, ಇವನನ್ನ ಏಳಿಸಬೇಕು ನಾವು ಅಂತ ಹೇಳಿ ಆ ಒಂದು ದೃಷ್ಟಿಯಿಂದ ತಾವು ಆ ಭಗವತ್ಪಾದರ ಸುತ್ತ ಕಲರವ ಮಾಡ್ತಾ ಇದ್ದೇನೋ ಅನ್ನುವ ಹಾಗೆ ಇವರು ಕೇಳಿಸ್ತು ಆ ಧ್ವನಿ. ಅದನ್ನೇ ನಮ್ಮ ಮುಂದೆ ಇಟ್ಟರು. ಮತ್ತೆ ವೃಕ್ಷ, ಓಹೋ, ಈಗ ಮಂದವಾದ ಗಾಳಿ, ಜೋರಾಗಿ ಗಾಳಿನೂ ಅಲ್ಲ, ಗಾಳಿ ಇಲ್ಲದೆ ಇರೋದಲ್ಲ, ವಾತ ಶೂನ್ಯವೂ ಅಲ್ಲ, ವಾತಾಧಿಕ್ಯವೂ ಅಲ್ಲ, ಗಂಭೀರವಾದ ಗಾಳಿ ಬೀಸ್ತಾ ಇದೆ. ಯಾಕೆ? ಆಹಾ, ಶೀತಲವಾದ ಗಾಳಿ ಭಗವತ್ಪಾದರನ್ನ ಎಚ್ಚರಗೊಳಿಸ್ತಾ ಇದೆ. ಸದಾ ಜಾಗೃತರೇ ಅವರು, ಅದನ್ನೇನೂ ಇಲ್ಲ. ಆದರೆ ಶರೀರ ಆಯಾಸವಾಗಿದೆ. ಬೆಳಗ್ಗೆ ಎಲ್ಲ ಸುತ್ತಿ ಅವರ ವಾದ ಇವರು ವಾದ, ಸಾಹಿತ್ಯ ಯೋಗ ನ್ಯಾಯ ವೈಶ್ಯ ಇದೇ ಇದೆ. ಏನಾದ್ರೂ ಸ್ವಲ್ಪ ವಿಶ್ರಾಂತಿನ ಭಿಕ್ಷಾ ತಗೊಳಪ್ಪು ಸತ್ತ ಎಲ್ಲಿದೆ? ಇನ್ನು ಯಾವುದಾದ್ರೂ ಈ ಪುಸ್ತಕ ರೆಫರ್ ಮಾಡ್ಬೇಕಪ್ಪ, ಆ ಪುಸ್ತಕ ರೆಫರ್ ಮಾಡಬೇಕು, ಇವತ್ತು ಸಾಹಿತ್ಯ ಬರ್ತಾರೆ ಸಾಯಂಕಾಲ, ಆಮೇಲೆ ಈಗ ನೋಡಿ ವೈಶೇಷಿಕ ಬಂದ್ಬಿಡ್ತಾರೆ ಇವಾಗ. ಅಯ್ಯಯ್ಯೋ, ಏನಿಲ್ಲ, ಎಲ್ಲ ಕೂಡ ಸ್ವಲ್ಪ ಸಂಕಲ್ಪ ಮಾಡ್ತು ಅಂದ್ರೆ ಎದುರಿಗೆ ಬಂದ್ಬಿಡ್ತವೆ. ಯಾರು? ಸಾಕ್ಷಾತ್ ಶಾರದೆ. ಇಂತಹ ಒಂದು ಪರಿಸರವನ್ನು ಹೇಳಿ ಎಬ್ಸಿದ್ದಾಯ್ತು. ಈಗ ಏನ್ ಹೇಳ್ತಾ ಇದ್ದಾರೆ ಕವಿಗಳು ಅಂದ್ರೆ, ಈ ಒಂದು ಭಕ್ತರುಗಳು ಯಾರು ಅವರ ಪಾದ ಪದ್ಮಗಳನ್ನ ಅರಸಿ ಹೋಗ್ತಾ ಇದ್ದಾರೋ ಅವರನ್ನು ಕುರಿತು ಒಂದು ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ.
ಅವರ ಪಾದ ಪದ್ಮಗಳನ್ನ ಅರಸಿ ಹೋಗ್ತಾ ಇದ್ದವರು ಯಾರು ಅಂದ್ರೆ ಅದು ಹೇಳ್ತಾರೆ ನೋಡಿ. ತುಂಗಾ ನದಿ ವಿಮಲವಾರಿ ಸುನಿರ್ಮಲಾಂಗ, ಸುನಿರ್ಮಲಾಂಗ ಏನು, ನಿರ್ಮಲಾನಿ ಅಂಗಾನಿ ಯೇಷಾಂ ತೇ ನಿರ್ಮಲಾಂಗಾ. ನಿರ್ಮಲವಾದ ಅಂಗಗಳು ಅಂದ್ರೆ ಎಲ್ಲ ಶರೀರದ ಕೊಳೆಯನ್ನೆಲ್ಲ ತೊಳ್ಕೊಂಡು ಬಿಟ್ಟಿದ್ದಾರೆ. ಸುನಿರ್ಮಲ, ಚೆನ್ನಾಗಿ ತೊಳ್ಕೊಂಡಿದ್ದಾರೆ. ಯಾವುದರಲ್ಲಿ, ಎಲ್ಲಿ ತೊಳ್ಕೊಂಡಿದ್ದಾರೆ? ಸ್ನಾನ ಮಾಡೋದು ಅಂತ ಅರ್ಥ ಅಷ್ಟೆ. ನಿರ್ಮಲ ಅಂಗ, ಸ್ನಾನ ಮಾಡಿ ನಿರ್ಮಲನಾಗಿದ್ದಾರೆ. ಸ್ನಾನ ಮಾಡೋದು ಶರೀರ. ತುಂಗಾ ನದಿ ವಿಮಲವಾರಿ, ಆ ತುಂಗಾ ನದಿಯಲ್ಲಿ ವಿಮಲ ನಿರ್ಮಲವಾಗಿರತಕ್ಕಂಥ ತಿಳಿಯ ನೀರು ಹೋಗ್ತಾರೆ. ಆ ತಿಳಿಯ ನೀರಿನಲ್ಲಿ ಸ್ನಾನ ಮಾಡಿಕೊಂಡು ನಿರ್ಮಲಾಂಗರಾಗಿ ಇದ್ದಾರೆ. ಯಾರು? ಅವರ ಪಾದ ಪದ್ಮಗಳನ್ನು ಅರಸಿ ಬಂದಿರತಕ್ಕಂಥ ಅವರು. ಆಯ್ತು, ಸ್ನಾನವಾಯಿತು, ನಿರ್ಮಲಾಂಗರಾದರು. ಮತ್ತೇನು ಮಾಡಿದ್ರು? ಅಯ್ಯೋ, ಈ ಒಂದು ಯಾವ ಶಾರದೆ ವಕ್ತಾರ ಮಾಸಾಧ್ಯಯಮೇವ ನಿತ್ಯ ಸರಸ್ವತಿ ಸ್ವಾರ್ಥ ಸಮನ್ವಿತಾತೀತ ಸಾರ್ಥವತಿ ತೇನ ಸರಸ್ವತಿ ಚ. ಸರಸ್ವತಿ ಯಾರಲ್ಲಿ ಸಾರ್ಥಕಗೊಂಡಳೋ ಅವಳು, ಆ ಶಾರದೆ, ಅವಳು ಸ್ನಾನ ಮಾಡಿದ್ರು. ಶ್ರೀ ಶಾರದಾಮುಖ ವಿಲೋಕನ ಪೂತ ಚಿತ್ತ. ಶಾರದಾಮುಖ ವಿಲೋಕನ, ಆ ವಿಲೋಕನ, ಆ ಶಾರದಾ ದೇವಿಯ ದರ್ಶನ ಮಾಡಿದ್ರಂತೆ. ಮುಖ ವಿಲೋಕನ, ಮುಖವನ್ನು ದರ್ಶನ ಮಾಡಿದ್ರು. ದರ್ಶನ ಮಾಡಿ ಏನಾಯ್ತು? ದರ್ಶನ ಮಾಡಿದ್ರಿಂದ ಏನಾಯ್ತು? ಪೂತ ಚಿತ್ತ. ಹೌದಾ? ಅವರ ಮನಸ್ಸು ನಿರ್ಮಲವಾಗೋಯ್ತು. ಮನಸ್ಸು ನಿರ್ಮಲವಾಯಿತು ಅಂದ್ರೆ ಅದು ಯಾತಕ್ಕೆ ಸಿದ್ಧವಾಯಿತದು? ವೇದಾಂತ ಶ್ರವಣಕ್ಕೆ ಸಿದ್ಧವಾಯಿತು. ಹೀಗೆ ತುಂಗಾ ನದಿಯ ವಿಮಲವಾರಿ ಸುನಿರ್ಮಲವಾಗಿರ್ತಕ್ಕಂಥ ತಿಳಿ ನೀರಲ್ಲಿ ಸ್ನಾನ ಮಾಡಿ ಶರೀರದ ಕೊಳೆಯನ್ನು ತೊಳೆದುಕೊಂಡ್ರು. ಮತ್ತೆ ಶಾರದಾಮುಖ ವಿಲೋಕನ ಪೂತಚಿತ್ತ, ಆ ಒಂದು ಶಾರದೆಯ ಮುಖವನ್ನ ದರ್ಶನ ಮಾಡುವುದರಿಂದ ಶರೀರದ ಕೊಳೆ ಹೋಗಿತ್ತು. ದರ್ಶನ ಮಾಡಿದ್ರು, ಮನಸ್ಸಿನ ಕೊಳೆನೂ ಹೊರಟೋಯ್ತು. ಶಾರದಾಮುಖ ವಿಲೋಕನ ಪೂತಚಿತ್ತ. ಇಂತಹ ಭಕ್ತರುಗಳು ಏನು? ಲಸಂತಿ ಪುರತೋ. ಲಸಂತಿ, ಲಸಂತಿ ಅಂದ್ರೇನು? ಎಲ್ಲ ಮನಸ್ಸಿನ ಕ್ಷೋಭೆಯನ್ನು ಕೂಡ, ದ್ವಂದ್ವಗಳನ್ನು ಕೂಡ ಬದಿಗಿಟ್ಟು ಲಸಂತಿ ಅಂದ್ರೆ ನಿರ್ಮಲ ಚಿತ್ತರಾಗಿ, ಪ್ರಸನ್ನ ಚಿತ್ತರಾಗಿ ಪುರತಃ ಸ್ವಾಮಿ ಭಗವತ್ಪಾದರೆ ನಿಮ್ಮ ಮುಂದೆ, ಪುರತಃ ನಿಮ್ಮ ಮುಂದೆ ಏನ್ ಮಾಡಿದ್ದಾರೆ? ನತಮೂರ್ಧಯುಕ್ತ. ನತಮೂರ್ಧಯುಕ್ತ ಅಂದ್ರೆ ತಲೆಬಾಗಿ ನಿಮ್ಮ ಮುಂದೆ ನಿಂತಿದ್ದೇವೆ ನಾವು. ಏನಂತ? ಸ್ವಾಮಿ ಸ್ವಲ್ಪ ಅನುಗ್ರಹ ಮಾಡಿದೆ ಅಷ್ಟೆ, ಮತ್ತೇನು ಬೇಕಿಲ್ಲ, ಇಷ್ಟೇ. ಭಕ್ತ ಲಸಂತಿ ಪುರತೋ ನತ ಮೂರ್ಧಯುಕ್ತ. ಇಂತಹ ಶ್ರೇ ಸಂಯಮೀಂದ್ರ ಗುರು ಶಂಕರ ಸುಪ್ರಭಾತಂ ತವ ಸುಪ್ರಭಾತಂ. ಹೇಳಪ್ಪ, ನಮ್ಮನ್ನು ಅನುಗ್ರಹ ಎಂಬುದಾಗಿ ಕವಿ ಹೇಳಿಕೊಂಡಿದ್ದಾರೆ. ಒಳ್ಳೆ ಅದ್ಭುತವಾದ ಒಂದು ಸುಪ್ರಭಾತ ಶ್ಲೋಕ. ನಾವು ಕೂಡ ಎಲ್ಲೋ ಅವ್ರು ಕೊಟ್ಟರು ಪಾಪ. ಅದು ನಮ್ಮ ಪಾಠಶಾಲೆ ಮೇಲೆ ಒಂದು ವಿಶೇಷ ಅಭಿಮಾನ ಅವ್ರಿಗೆ. ಕರವಾಗಿಗೆಲ್ಲ ಬರ್ತಾ ಇದ್ರು, ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ. ತುಂಬಾ ಆದರದಿಂದ ಅವ್ರ ಮನೆಯವ್ರು ಕಾಫಿ ಕೊಡ್ತಾ ಇದ್ರು, ಇದು ಮಾಡ್ತಾ ಇದ್ರು ಎಲ್ಲ. ಏನೋ ಒಂದು ಸಣ್ಣ ಒಂದು ಟಾಪಿಕ್ಕು ಏನೋ ಒಂದು 10 ನಿಮಿಷ ಅದರಲ್ಲಿ ಡಿಸ್ಕಸ್ ಮಾಡಿ ವಿಚಾರ ಮಾಡಿ ಬರ್ತಾ ಇದ್ವಿ. ಇರ್ಲಿ ಬಿಡಿ, ಅದೊಂದೆಲ್ಲ ನೆನಪು ಮಾತ್ರ. ಇದು ಒಂದು ಅದ್ಭುತವಾದ ಒಂದು ಸುಪ್ರಭಾತ ಶ್ಲೋಕ. ಇನ್ನೊಂದು ಬಾರಿ ಹೇಳ್ಕೊಳ್ಳೋಣ. ನಾವು ನೋಡಿ, ಇಲ್ಲಿ ಒಬ್ಬ ಮುಮುಕ್ಷು ಹೇಗೆ ಗುರುಪಾದಗಳನ್ನ ಸೇವಿಸಬೇಕು, ಅದಕ್ಕೆ ಶರಣಾಗತನಾಗಬೇಕು ಅಂತ ಅನ್ನೋದನ್ನ ಹೇಳಿದ್ದಾರೆ. ನೋಡೋಣ.
ಇನ್ನೊಂದು ಸಾರಿ ಹೇಳಿ ಈ ಪ್ರಾರಂಭ ಮಾಡಿಬನ್ನಿ. ಓಂ ತುಂಗಾ ನದಿ ವಿಮಲವಾರಿ ಸುನಿರ್ಮಲಾಂಗ ಶ್ರೀ ಶಾರದಾ ಮುಖ ವಿಲೋಕನ ಪೂತ ಚಿತ್ತ ಭಕ್ತ ಲಸಂತಿ ಪುರತೋ ನ ಸಮೂರ್ಧಯುಕ್ತ ಹೇ ಸಂಯಮೀಂದ್ರ ಗುರು ಶಂಕರ ಸುಪ್ರಭಾತಂ. ಆತ ನೋಡಿ ಹೇಗೆ ಒಂದು ಮನಸ್ಸು ನಿರ್ಮಲವಾಗ್ಬಿಡಿ. ಇಂತಹ ಶ್ಲೋಕ, ಇಂತಹ ಗುರುಗಳು, ಮತ್ತೆ ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ನಾವು ಯಾವುದು, ಅಯ್ಯಯ್ಯೋ, ಯಾವ ಶಂಕರ ಭಗವತ್ಪಾದರ ಮುಖಾರವಿಂದದಿಂದ ಈ ಬ್ರಹ್ಮಸೂತ್ರಗಳು ಎಂಬತಕ್ಕಂತಹ ಯಾವುದಿದು, ಇದೇ ಪರಮಾರ್ಥ, ಇದೇ ಪರಬ್ರಹ್ಮ, ಇವುಗಳು ಅವರ ಮುಖಾರವಿಂದ ಬಂತು. ಆ ವ್ಯಾಖ್ಯಾನ ಬಂತಲ್ಲ, ಅದು ವಿಷಯ. ಇಷ್ಟೆಲ್ಲ ಇರ್ತಕ್ಕಂತಹ ನಮ್ಮನ್ನ ನಾವೇನು ಅನ್ಕೋಬೇಕು? ನಾವು ಧನ್ಯರಲ್ಲ ಸ್ವಾಮಿ, ಅತ್ಯಂತ ಅತ್ಯಂತ ಧನ್ಯರು ಅಷ್ಟೆ. ಯಾರಿಗಿದ್ರು ಎಚ್ಚರಿಕೆ ನೋಡ, ಹೇಳಿ ನೋಡ, ಇರ್ಲಿ ಬೇಡ. ಅಥ ಶ್ರೀಮಚ್ಛಂಕರ ಭಗವತ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ಚತುರ್ಥೇ ಪಾದೆ ನವಮಂ ತ್ರಿಸೂತ್ರಾತ್ಮಕಂ ಸಂಜ್ಞಾಮೂರ್ತಿ ಕೃಪ್ತ್ಯಧಿಕರಣಂ. ಸಂಜ್ಞಾಮೂರ್ತಿ ಕೃಪ್ತ್ಯಧಿಕರಣಂ. ಓಂ ಸಂಜ್ಞಾಮೂರ್ತಿ ಕೃಪ್ತಿಸ್ತು ತ್ರಿವೃತ್ಕುರ್ವತ ಉಪದೇಶಾತ್. ಓಂ ಮಾಂಸಾದಿಭೌಮಂ ಯಥಾ ಶಬ್ದಮಿತರಯೋಶ್ಚ. ಓಂ ವೈಶೇಷ್ಯಾತ್ತು ತದ್ವಾದಸ್ತದ್ವಾದಃ. ಓಂ ವೈಶೇಷ್ಯಾತ್ತು ತದ್ವಾದಸ್ತದ್ವಾದಃ ಇತಿ ಶ್ರೀ ಬಾದರಾಯಣೀಯ ವೇದಾಂತ ಸೂತ್ರ ಪಾಠೆ ದ್ವಿತೀಯಾಧ್ಯಾಯೇ ಚತುರ್ಥಃ ಪಾದಃ ಇತಿ ಅವಿರೋಧಾಖ್ಯಃ ದ್ವಿತೀಯೋಧ್ಯಾಯ ದ್ವಿತೀಯೋಧ್ಯಾಯಃ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಕೃತ ಈ ಸೂತ್ರದಲ್ಲಿ, ಈ ಒಂದು ಅಧಿಕರಣದಲ್ಲಿ ಮೊಟ್ಟ ಮೊದಲನೆಯ ಸೂತ್ರ ಓಂ ಸಂಜ್ಞಾಮೂರ್ತಿ ಕೃಪ್ತಿಸ್ತು ತ್ರಿವೃತ್ಕುರ್ವತ ಉಪದೇಶಾತ್. ಓಂ ಸಂಜ್ಞಾಮೂರ್ತಿ ಕೃಪ್ತಿಸ್ತು ತ್ರಿವೃತ್ಕುರ್ವತ ಉಪದೇಶಾತ್. ಇದರ ಒಂದು ಪದ ವಿಭಾಗ, ಅನ್ವಯ, ಅನ್ವಯಾರ್ಥ ಎಲ್ಲವನ್ನೂ ಕೂಡ ನಾವು ನೋಡಿದ್ದೇವೆ. ಕೇವಲ ಅನ್ವಯ ಮಾತ್ರ ಒಂದ್ಸರಿ ನೋಡ್ಬೇಡಿ. ವಿಚಾರ ಏನು ಅಂತ, ವಿಷಯ ಏನು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಸಂಜ್ಞಾಮೂರ್ತಿ ಕೃಪ್ತಿ, ಸಂಜ್ಞಾಮೂರ್ತಿ ಕೃಪ್ತಿ ನಾಮ ನಾಮ ರೂಪ ಕಲ್ಪನಾ ಇತ್ಯರ್ಥಃ. ಸಂಜ್ಞಾ ಇತಿ ನಾಮ, ಮೂರ್ತಿ ಇತಿ ಕಲ್ಪನಾ ರೂಪ. ನಾಮ ರೂಪ, ನಾಮ ನಾಮರೂಪ ಕಲ್ಪನಾ. ಸಂಜ್ಞಾಮೂರ್ತಿ ಕೃಪ್ತಿ ಇಯಂ ನಾಮರೂಪ ಕಲ್ಪನಾ ತಸ್ಯ ತಸ್ಯ ಇಯಂ ಕಲ್ಪನಾ
इति पृष्टे त्रिवृत्कुर्वतः यः त्रिवृत्करणं करोति तस्य ಯಾವನು ತ್ರಿವೃತ್ಕರಣವನ್ನ ಮಾಡುತ್ತಾನೋ ಅವನಿಗೆ ಸಂಬಂಧಪಟ್ಟಿದ್ದು ಯಾತೆ ನತು ಜೀವಸ್ಯ ಇದು ಜೀವನಗಲ್ಲ ಯಾತಕ್ಕೆ ಬಂತು ಅಂದ್ರೆ ಈ ಒಂದು ನಾಮರೂಪ ಕಲ್ಪನೆ ಏನು ಅನೇನ ಜೀವೇನಾತ್ಮನಾನು ಪ್ರವೇಶ ನಾಮರೂಪೇ ವ್ಯಾಕರವಾಣಿ 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 ಎಂದು ಯಾವುದನ್ನ ನಾಮರೂಪಗಳನ್ನ ನಾಮರೂಪೇ ವ್ಯಾಕರವಾಣಿ ಎಂಬತಕ್ಕಂತಹ ಈ ಕಲ್ಪನೆ ಇದೆಯಲ್ಲ ಇದು ಯಾರಿಗೆ ಬಂತು ಅಂದ್ರೆ ಅನೇನ ಜೀವೇನ ಆತ್ಮನ ಅಂತ ಇದೆಯಲ್ರಿ ಈ ಜೀವೇನ ಆತ್ಮನ ಅಂತ ಸ್ಪಷ್ಟವಾಗಿ ಜೀವಾತ್ಮನಿಗೆ ಬಂತು ಯಾಕೆ ಪರಮಾತ್ಮ ನಿಷ್ಕ್ರಿಯ ನಿಷ್ಕಲ ಓ ಇಲ್ಲ ಅಂದ್ರೆ ಅದಕ್ಕೆ ಕೇಳ್ತಾ ಇದ್ದಾರೆ ಇಯಂ ನಾಮರೂಪ ಕಲ್ಪನಾ ತ್ರಿವೃತ್ಪೂರ್ವತಃ ಪರಮೇಶ್ವರಸ್ಯ ನತು ಜೀವಸ್ಯ ಮತ್ತೇನು ಇಯಂ ನಾಮರೂಪ ಕಲ್ಪನಾ ಪರಮೇಶ್ವರ ಕರ್ತೃಕ ನತು ಜೀವಕರ್ತೃಕ ಎಂ ಕಲ್ಪನಾ ಅಂತ ಹೇಳಿ ಅದನ್ನ ಹೇಳ್ತಾ ಇದ್ದಾರೆ ಮತ್ತು ಅದನ್ನೆಲ್ಲ ಆಗಿತ್ತು ಹೇಗೆ ಇದು ಪರಮೇಶ್ವರ ಕರ್ತೃಕ ಅಂತ ಅನ್ನೋದನ್ನ ಹೇಳಾಗಿತ್ತು ಈ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಅಂತ ಅನ್ನೋದನ್ನ ಈ ಜೀವೇನ ಆತ್ಮನ ಜೀವಾತ್ಮ ಅಂತ ಇದೆಯಲ್ಲ ಅದನ್ನ ವ್ಯಾಕರವಾಣಿ ಅನ್ನೋದಕ್ಕೆ ಅನ್ವಯ ಅಲ್ಲ ಮತ್ತೆ ಯಾವುದು ಅನುಪ್ರವಿಶ್ಯ ಅನ್ನೋದಕ್ಕೆ ಅನ್ವಯ ಯಾಕೆ ಅದು ಪಕ್ಕದಲ್ಲೇ ಇರ್ತಕ್ಕಂಥ ಪದ ಅದು ವ್ಯಾಕರವಾಣಿಯನ್ನು ದೂರದಲ್ಲಿರ್ತಕ್ಕಂಥ ಪದ ಪಕ್ಕದಲ್ಲಿರ್ತಕ್ಕಂಥ ಪದನ ಅನ್ವಯ ಮಾಡ್ಕೋಬೇಕು ಒಂದು ವೇಳೆ ಅದು ಸಾಧ್ಯ ಇಲ್ಲದೆ ಇದ್ರೆ ಅದಕ್ಕೆ ಅಪಾರ್ಥ ಆಗುವುದಾದರೆ ಆಗ ದೂರದಲ್ಲಿರ್ತಕ್ಕಂಥ ಪದಕ್ಕೆ ಸಂಬಂಧ ಮಾಡ್ಕೊಳ್ಬೇಕು ಇಲ್ಲ ಹಾಗಿಲ್ಲ ಅಂತ ಹೇಳಿ ಈ ಒಂದು ಅನೇನ ಜೀವೇನ ಆತ್ಮನ ಅಂತಕ್ಕಂಥದ್ದು ಅನುಪ್ರವಿಶ್ಯ ಎನ್ನುವುದಕ್ಕೆ ಅನ್ವಯ ಮಾಡಿಕೊಳ್ಬೇಕು ಮತ್ತೆ ಯಾವುದಕ್ಕೆ ಅಲ್ಲ ವ್ಯಾಕರವಾಣಿ ಎಂಬುದಕ್ಕೆ ಅಲ್ಲ ಅಂತ ಹೇಳಿ ಅದಕ್ಕೆ ಈ ಒಂದು ಉಪನಿಷತ್ ವಾಕ್ಯಗಳನ್ನ ಉದಾಹರಣೆಯನ್ನು ಕೊಟ್ಟು ಸಿದ್ಧ ಮಾಡಿದ್ವಿ ಇದೇನ ಈಗ ಹೇಳ್ತಾ ಇದ್ದಾರೆ ಈಗ ಒಂದು ವಿಚಾರ ಈ ಒಂದು ವ್ಯಾಕರಣ ಇದೆಯಲ್ಲ ನಾಮರೂಪ ವ್ಯಾಕರಣ ಇದು ಏನಾಗಿದೆ ಭೌತಿಕವಾಗಿಯೂ ಕೂಡ ಈ ಒಂದು ತ್ರಿವೃತ್ಕರಣ ಅಂತಕ್ಕಂಥದ್ದನ್ನ ಈಗ ನಾವು ಹೇಳಬೇಕಾಗಿದೆ ಏನು ಭೌತಿಕವಾಗಿರ್ತಕ್ಕಂಥದ್ದು ಅಂದ್ರೆ ಭೌತಿಕವಾಗಿರ್ತಕ್ಕಂಥದ್ದು ಅನ್ನ ಹೌದಾನೆ ಯಾಕೆ ಅದು ಭೌತಿಕ ಸೃಷ್ಟಿಯಾಗಿರ್ತಕ್ಕಂಥದ್ದು ಅನ್ನ ಮತ್ತೆ ಅದರಿಂದ ಅನ್ನ ತಿಂದ ಏನಾಯ್ತು ಅದು ಹೇಗೆ ತ್ರಿವೃತ್ಕೃತವಾಗಿದೆ ಅದು ನಮ್ಮ ಶರೀರದಲ್ಲಿ ನಾವು ಪ್ರತಿದಿನ ಯಾವ ಆಹಾರವನ್ನು ಸೇವಿಸ್ತೇವೆಯೋ ಅವೆಲ್ಲ ಏನು ತ್ರಿವೃತ್ಕೃತವಾಗಿ ಬರ್ತಾ ಇದೆ ಪ್ರತಿಯೊಂದು ಕೂಡ ಒಂದೊಂದು ಕೂಡ ಯಾವುದು ತ್ರಿವೃತ್ಕರಣ ತೇಜೋಬನ್ನ ತೇಜಸ್ಸು ಅಪ್ಪು ಅನ್ನ ವ್ಯಾಕರಣವಾಯಿತು ಆದ್ಮೇಲೆ ಆ ತೇಜಸ್ಸು ಅಪ್ಪು ಅನ್ನೋ ಒಂದೊಂದು ಇತ್ತಲ್ಲ ಒಂದೊಂದು ಯಾವುದು ಒಂದೊಂದು ಧಾತು ತೇಜೋಧಾತು ಆ ತೇಜೋಧಾತು ಕೂಡ ತ್ರಿವೃತ್ಕೃತವಾಯಿತು ಏನು ಆ ತೇಜೋಧಾತು ಅಂತ ಇದ್ರೂ ಕೂಡ ಅದರಲ್ಲೂ ಕೂಡ ಅಪ್ಪು ಅನ್ನೋದು ಅಂಶ ಇದೆ ಮತ್ತೆ ತೇಜೋ ಬನ್ನ ಅಪ್ಪು ಮುಂದೆ ಅಪ್ಪು ಅಂತ ಇದ್ರೂ ಕೂಡ ಆ ಧಾತುವಿನಲ್ಲೂ ಕೂಡ ತೇಜಸ್ಸು ಅನ್ನದ ಅಂಶ ಇದೆ ಅಂದ್ರೆ ಪೃಥ್ವಿ ಅಂತ ಅನ್ನ ಅದು ಇನ್ನು ಕೊನೆಯದಲ್ಲಂತಂದ್ರೆ ತೇಜೋ ಬನ್ನ ಅನ್ನದಲ್ಲಿ ತೇಜಸ್ಸು ಅಪ್ಪನ ಅಂಶನೂ ಇದೆ ಪ್ರತಿಯೊಂದು ಕೂಡ ತ್ರಿವೃತ್ಕರಣವಾಯಿತು ತೇಜೋಬನ್ನವಾಗಿ ತ್ರಿವೃತ್ಕೃತವಾಗಿರ್ತಕ್ಕಂಥದ್ದು ಪುನಃ ಒಂದೊಂದು ಕೂಡ ತ್ರಿವೃತ್ಕೃತವಾಯಿತು ತೇಜಸ್ಸಿನಲ್ಲಿಯೂ ಕೂಡ ತ್ರಿವೃತ್ಕರಣದ ಅಂಶ
ಹತ್ತಿರಲ್ಲಿಯೂ ಅಷ್ಟೇ, ಅನ್ನದಲ್ಲಿಯೂ ಅಷ್ಟೇ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ನಾವು ಅಲ್ಲಿಗೆ ಏನಾಯ್ತು ನೋಡಿ, ಎಷ್ಟು ಈ ಒಂದು ಸಿದ್ಧಾಂತ ಅಂತಕ್ಕಂಥದ್ದು ಎಷ್ಟು ಇದಾಗಿದೆ. ಇವತ್ತು ನಾವು ಹೇಳ್ತಾ ಇದ್ದೇವೆ ಯಾರಿಗೆ, ಈ ಚಿಕ್ಕ ಮಕ್ಕಳಿಗೆ, ಯಾರಿಗೆ ಈಗ ಒಂದು 7 ವರ್ಷ 8 ವರ್ಷ ಈಗ ತಾನೇ ವಿದ್ಯಾಭ್ಯಾಸ ಪ್ರಾರಂಭ ಮಾಡ್ತಾ ಇದ್ದೇವೆ. ಆ ಹುಡುಗನಿಗೆ ಅವರ ಬುದ್ಧಿ ವಿಕಾಸ ಆಗಬೇಕು. ವಿಕಾಸ ಆಗಬೇಕಾದ್ರೆ ಏನ್ ಮಾಡಬೇಕು, ಅವರಿಗೆ ಶರೀರಕ್ಕೆ ಶಕ್ತಿ ಬರಬೇಕು. ಆವಾಗ ಬುದ್ಧಿ ವಿಕಾಸವಾಗುತ್ತೆ. ಶರೀರಕ್ಕೆ ಶಕ್ತಿ ಬರಬೇಕು ಅಂದ್ರೆ ಏನು, ಕೊಡ್ರಿ ಯಾವ ಆಹಾರ, ಯಾವುದೋ ತಾಮಸ ಏಕಾದಶಿ ಇದೆಯಲ್ಲ, ಮೊಟ್ಟೆ ಮಾಂಸ ಕೊಡ್ರಿ, ಮೀನು ಕೊಡ್ರಿ, ಮೀನು ಕೊಡಿ, ಸರಿ ಸರಿ ಅವೆಲ್ಲ ಕೊಡಬಾರ್ದಪ್ಪ ಮಕ್ಕಳಿಗೆ. ಹೇಗೆ ಹೇಳ್ತೀರಿ ನೀವು? ಅವ್ರಿಗೆ ಶಕ್ತಿ ಬರಬೇಕು, ಅಲ್ಲಿ ಏನೇನೋ ಅಸಂಬದ್ಧವಾದ ಮಾತಾಡ್ತಾರೆ. ಇಲ್ಲಿ ಮಕ್ಕಳಿಗೆ ಆ ಬುದ್ಧಿ ವಿಕಾಸವಾಗುತ್ತಲ್ಲ, ಅವರಿಗೆ ಯಾವ ರೀತಿ ಆಹಾರವನ್ನು ಕೊಡಬೇಕು, ಯಾಕೆ ಆ ತಿಂದ ಆಹಾರ ತಿಂತವಲ್ಲ ಮಕ್ಕಳು, ಅವು ಏನಾಗಿ ಪರಿಣಾಮ ಆಗುತ್ತೆ, ಆ ತಿಂದ ಆಹಾರವೇ ಅವರ ಎಲ್ಲ ಮುಂದಿನ ಒಂದು ಚಟುವಟಿಕೆಗಳಿಗೂ ಕೂಡ ಮೂಲ. ನಾವು ಹೇಗೆ ಆಹಾರವನ್ನು ಸೇವಿಸ್ತೇವೆ ಆ ರೀತಿ ನಮ್ಮ ಚಟುವಟಿಕೆ, ಆ ರೀತಿ ನಮ್ಮ ಬುದ್ಧಿಯ ಪ್ರಕ್ರಮ ಅಷ್ಟೆ. ಸರಿಯಾಗಿರೋ ಆಹಾರ ಸರಿಯಾಗಿರೋ ಬುದ್ಧಿಯ ಪ್ರಕ್ರಮ ಅವ್ರಿಗೆ ಇಲ್ಲ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇವತ್ತು ಎಷ್ಟು ಸಿದ್ಧವಾಗಿದೆ ನೋಡಿ. ನೋಡಿ 208 ತ್ರಿವೃತ್ಕರಣ ಪೂರ್ವಕಮೇವ ಇದಂ ಇಹ ನಾಮರೂಪ ವ್ಯಾಕರಣಂ ವಿವಕ್ಷ್ಯತೆ. ಇಲ್ಲಿ ಈ ಒಂದು ತ್ರಿವೃತ್ಕರಣ ಪೂರ್ವಕವಾಗಿರತಕ್ಕಂತಹ ನಾಮರೂಪ ವ್ಯಾಕರಣವನ್ನ ಇಲ್ಲಿ ಈಗ ಹೇಳ್ತಾರೆ. ಏನು ಇದು ಛಾಂದೋಗ್ಯದಲ್ಲಿ ತುಂಬಾ ವಿಸ್ತಾರವಾಗಿ ಬಂದಿದೆ. ಇಲ್ಲಿ ಇಷ್ಟಕ್ಕೆ ಮಾತ್ರ ತಗೊಂಡಿದ್ದಾರೆ. ಇದು ಬ್ರಹ್ಮಸೂತ್ರ ನೋಡಿ, ಎಲ್ಲಿ ಸಿದ್ಧಾಂತ ಭಾಗ ಇದೆ, ಸಿದ್ಧಾಂತ ಭಾಗದಲ್ಲಿ ಇಷ್ಟು ಮಾತ್ರ ತಗೊಂಡು ಅದನ್ನು ಹೇಳ್ತಾ ಇದ್ದಾರೆ. ನೋಡೋಣ. ಇಹ ನಾಮರೂಪ ವ್ಯಾಕರಣ ಪ್ರತ್ಯೇಕಂ ನಾಮರೂಪ ವ್ಯಾಕರಣಸ್ಯ ತೇಜೋಬನ್ನೋತ್ಪತ್ತಿ ವಚನ ಏನೇವ ಉಕ್ತತ್ವ. ಯಾಕೆ ಅಂತಂದ್ರೆ ಈ ತೇಜೋಬನ್ನ ಇದೆ, ತೇಜಸ್ಸು ಅಪ್ಪು ಅನ್ನ ಇದೆ, ಪ್ರತ್ಯೇಕಂ ಒಂದೊಂದು ಕೂಡ ತೇಜಸ್ಸು ಅಪ್ಪು ಅನ್ನಾಗಿ ತ್ರಿವೃತ್ಕೃತವಾಯಿತು. ಹಾಗೆ ತ್ರಿವೃತ್ಕೃತವಾದ ಈ 3 ಧಾತುಗಳು ಪುನಃ ಏನಾಯಿತು, ಒಂದೊಂದು ಕೂಡ ತ್ರಿವೃತ್ಕೃತವಾಯಿತು. ಅನ್ನವೂ ತ್ರಿವೃತ್ಕೃತವಾಯಿತು, ಅಪ್ಪು ತ್ರಿವೃತ್ಕೃತವಾಯಿತು, ತೇಜಸ್ಸು ತ್ರಿವೃತ್ಕೃತವಾಯಿತು. ಅದೇನು, ಎಲ್ಲದರಲ್ಲೂ ಕೂಡ ಎಲ್ಲ ಅಂಶವೂ ಇದೆ. ಇಂಥದ್ದು ಅಂತ ಇಲ್ಲವೇ ಇಲ್ಲ. ಎಲ್ಲ ಅನ್ನ ತೇಜಸ್ಸು, ಅಪ್ಪು ಅನ್ನ, ತೇಜಸ್ಸಲ್ಲಿ ಅವೆರಡು ಇವೆ, ಅಪ್ಪದಲ್ಲಿ ಮಿಕ್ಕೆರಡು ಇವೆ, ಹೀಗೆ. ಮತ್ತು ತಚ್ಚ ತ್ರಿವೃತ್ಕರಣಂ ಅಗ್ನಿ ಆದಿತ್ಯ ಚಂದ್ರ ವಿದ್ಯುತ್ ಶ್ರುತಿ ದರ್ಶಿ. ಹೀಗೆ ಆ ತ್ರಿವೃತ್ಕರಣ ಇದೆಯಲ್ಲ, ಅದು ಅಗ್ನಿ ಆದಿತ್ಯ ಚಂದ್ರ ವಿದ್ಯುತ್ತು ಇವುಗಳಲ್ಲಿ ಶ್ರುತಿ ಹೇಳ್ತಾ ಇದೆ. ಏನು, ಹೇಗೆ ಪ್ರತಿಯೊಂದು ಕೂಡ ತ್ರಿವೃತ್ಕೃತವಾಗಿರಬೇಕು ತೋರ್ತಾ ಇದೆ ಅನ್ನೊಂದು ಉದಾಹರಣೆ ಮೂಲಕ ತೋರಿಸ್ತಾ ಇದೆ. ಯದಗ್ನೇ ರೋಹಿತಂ ರೂಪಂ ತೇಜಸಃ ತದ್ರೂಪಂ, ಯಚ್ಛುಕ್ಲಂ ತದಪಾಂ, ಯತ್ಕೃಷ್ಣಂ ತದನ್ನಸ್ಯ. ಇವಾಗ ತೇಜಸ್ಸು ಅಪ್ಪು ಅನ್ನ, ಮೊದಲು ಯಾವುದು ತೇಜಸ್ಸು. ತೇಜಸ್ಸು ಅಂದ್ರೇನು, ಅಗ್ನಿ, ಹೌದಾನೆ. ಹೀಗೆ ಈ ಅಗ್ನಿ ಏನಾಗಿದೆ, ಅದು ಕೂಡ ತ್ರಿವೃತ್ಕೃತವಾಗಿದೆ. ಅಗ್ನಿ ತ್ರಿವೃತ್ಕೃತವಾಗಿದೆ ಅಂತ ಇದ್ದೀರಲ್ಲ, ಅಗ್ನಿಯಲ್ಲೂ ಕೂಡ ನೀರಿನಂಶ ಅನ್ನದಂಶ ಇದೆಯಾ? ಹೌದು ಸ್ವಾಮಿ, ಇದೆ. ಹೇಗೆ ಅದನ್ನ ಹೇಳ್ತಾರೆ ನೋಡಿ. ಯಾವ ಒಂದು ಅಗ್ನಿಯ ರೋಹಿತಂ ರೂಪಂ ತೇಜಸಃ, ಅಗ್ನಿಯ ಕೆಂಪು ಬಣ್ಣ ಅಂತ ಏನಿದೆಯೋ ಏನಾಗಿದೆ, ಅದು ಅಗ್ನಿ. ಅಗ್ನಿಯ ಕೆಂಪು ಬಣ್ಣ ಅಂತಕ್ಕಂಥ ಅದು ಅಗ್ನಿ. ಮತ್ತೆ ಅದರಲ್ಲೇನೆ ಯಚ್ಛುಕ್ಲಂ, ಆ ಕೆಂಪು ಹೋಯ್ತು, ಸ್ವಲ್ಪ ಜ್ವಾಲೆ ಅದ್ರ ಪಕ್ಕದಲ್ಲಿ ಇನ್ನೊಂಥರ ಸ್ವಲ್ಪ ಬಿಳಿ ಬಣ್ಣಕ್ಕೆ ಬರ್ತಾ ಇದೆ, ಲೈಟ್ ಕಲರ್. ಅದೇನದು, ತದಪಾಂ, ಅದು ನೀರಿನ ಅಂಶ.
ಇಲ್ಲದೆ ಹೋಗ್ಬಿಟ್ರೆ ಹಾಗೆ ವಿಧ ವಿಧವಾದ ಜ್ವಾಲೆಗಳು ಸಾಧ್ಯವಿರಲಿಲ್ಲ. ಹೀಗೆ ಅದರಲ್ಲಿ ಏನೇ ಯಾವುದೇ ನೀವು ಕೆಮಿಕಲ್ ಕಾಂಬಿನೇಷನ್ ಅಂತ ಹೇಳಿದ್ರು ಕೂಡ ಅದರಲ್ಲಿ 3 ಅಂಶ ಇದ್ದೇ ಇರುತ್ತೆ. ಇವತ್ತಿನ ಕೆಮಿಸ್ಟ್ರಿನೂ ಕೂಡ ಒಪ್ಕೊಂಡಿದ್ದಾರೆ, ಹೌದು 3 ಅಂಶ ಇದ್ದೇ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಮತ್ತು ಎಚ್ ಶುಕ್ಲವಾದ ಎಸ್ ಕೃಷ್ಣಂ, ಇನ್ನು ಸ್ವಲ್ಪ ಡಾರ್ಕ್ ಅಂದ್ರೆ ದಟ್ಟವಾಗಿರ್ತಕ್ಕಂತಹ ಒಂದು ಭಾಗ ಏನಿದೆ ಅಗ್ನಿಯದು, ಅದು ತದನ್ನಸ್ಯ, ಅದು ಪೃಥ್ವಿ ರೂಪ ಅಂತ ಹೇಳಿ ಇತ್ಯಾದಿ. ತತ್ರ ಅಗ್ನಿ ಇತಿ ಇದಂ ರೂಪಂ ವ್ಯಾಕ್ರಿಯತೆ. ಇವೆಲ್ಲವೂ ಕೂಡ ಒಟ್ಟುಗೂಡಿ ಒಂದು ಹೆಸರಿನಿಂದ ಕರೆಯಲ್ಪಟ್ಟಿದೆ. ಏನಂತ? ಅಗ್ನಿ ಅಗ್ನಿ ಅಂತ. ಅದು ವ್ಯಾಕರಣವಾಗಿದೆ. ಅಗ್ನಿ ವ್ಯಾಕರಣವಾಯಿತು ಅಂತ ಹೇಳ್ತಾರೆ. ಆದರೂ ಕೂಡ ಏನಾಗಿದೆ, ಅಗ್ನಿಯಲ್ಲಿ 3 ಅಂಶಗಳು ಕೂಡ ವ್ಯಾಕೃತವಾಗಿವೆ. ಅಗ್ನಿಯಿಂದ 3 ಅಂಶಗಳು, ಅಪ್ಪು 3 ಅಂಶ, ಅನ್ನ ಅಂತ 3 ಅಂಶ ವ್ಯಾಕೃತವಾಗಿವೆ. ಈಗ ಈ ಒಂದು ಸಣ್ಣದೊಂದು ಇದನ್ನ ಹೇಳುತ್ತೆ ಆಕ್ಷೇಪಣೆ. ಮುಂದೆ ನಾವು ಸತಿಚ ರೂಪ ವ್ಯಾಕರಣೆ ವಿಷಯ ಪ್ರತಿಲಂಭಾತ್ ಅಗ್ನಿ ಇತಿದಂ ನಾಮ ವ್ಯಾಕ್ರಿಯತೆ. ಈ ಒಂದು ನಾಮರೂಪ ವ್ಯಾಕೃತವಾಗಿದೆ. ಹೀಗೆ ನಾಮರೂಪ ವ್ಯಾಕರಣವಾಗಿ, ನಾಮರೂಪ ಅಂದ್ರೇನು? ಅಗ್ನಿ ಅಂತ ನಾಮ ಆಯ್ತು, ಮತ್ತೆ ಅದಕ್ಕೆ ರೂಪ ಯಾವುದು? ಈ ಕೆಂಪು ಬಣ್ಣದ ಜ್ವಾಲೆ, ಬಿಳಿ ಬಣ್ಣದ ಜ್ವಾಲೆ, ಕಪ್ಪು ಬಣ್ಣದ ಜ್ವಾಲೆ ಅಂತ ಹೇಳಿದ್ರಲ್ಲ, ಇದೆಲ್ಲ ಅದೆಲ್ಲ ಏನು? ನಾಮ ರೂಪ. ಹೀಗೆ ವ್ಯಾಕರಣವಾಯಿತು. ವ್ಯಾಕರಣವಾಯಿದ್ರೆ ಏನಾಯ್ತು? ವಿಷಯ, ಈ ಒಂದು ವಿಷಯ ಪ್ರತಿಲಂಭಾತ್ ಯಾವಾಗ ಏನಾಗುತ್ತೆ? ಪ್ರತಿಲಂಬ ನಮಗೆ ಗೊತ್ತಾಗುತ್ತೆ. ಪೂರ್ವ ವ್ಯಾಕರಣವಾಯಿತು, ವ್ಯಾಕರಣ ವಿಷಯ ನಮಗೆ ಗೊತ್ತಾಯ್ತು. ಏನಂತ ಗೊತ್ತಾಯ್ತು ನಮ್ಗೆ? ಓಹೋ, ಇದು ಅಗ್ನಿ ಅಂತ ಗೊತ್ತಾಯ್ತು. ಆ ನಾಮದಿಂದ ಗೊತ್ತಾಯ್ತು ನಮಗೆ. ನಾಮದಿಂದ ಗೊತ್ತಾಗಿದ್ರು ಕೂಡ ಏನಾಗಿದೆ? ಅಲ್ಲಿ 3 ಅಂಶವೂ ಇದೆ, 3 ಇದೆ. ಆದರೂ ಕೂಡ ಅಗ್ನಿ ಎಂಬ ನಾಮದಿಂದ ನಮಗೆ ವ್ಯಕ್ತವಾಯಿತು, ಪ್ರತಿಲಂಬ ಗೋಚರವಾಯಿತು. ಮತ್ತೆ ನೋಡಿ, ಪ್ರತಿಲಂಬ ಅಗ್ನಿ ಇತ್ತು, ನಾವು ವ್ಯಾಖ್ಯಾನಿಸ್ತೇವೆ. ಏವಮೇವ ಆದಿತ್ಯ ಚಂದ್ರ ವಿದ್ಯುತ್ ಸಮೇತ ಇದೇ ರೀತಿ ಆದಿತ್ಯ ಚಂದ್ರ ವಿದ್ಯುತ್ ಎಲ್ಲದನ್ನೂ ಕೂಡ 3 ಇದ್ದರೂ ಕೂಡ ಏನಾಗಿದೆ? ಆದಿತ್ಯ ಅಂತ ನಾಮದಿಂದ ಗೋಚರವಾಯಿತು, ಚಂದ್ರ ಅಂತ ಆಯ್ತು, ವಿದ್ಯುತ್ ಅಂತ ಗೋಚರವಾಯಿತು. ಅನೇನ ಚ ಅಗ್ನ್ಯಾದುದಾಹರಣೇನ ಭೌಮ ಅಂಬಸ ತೈಜಸೇಷು ತ್ರಿಷ್ವಪಿ ದ್ರವ್ಯೇಷು ಅವಿಶೇಷೇಣ ತ್ರಿವೃತ್ಕರಣಂ ಮುಕ್ತಂ ಭವತಿ. ಹೀಗೆ ಅಗ್ನಿಯೇ ಮುಂತಾದ ಉದಾಹರಣೆಯಿಂದ ಭೌಮ ಅಂಬಸ ತೈಜಸ, ಏನು? ಅಪ್ಪು, ಭೌಮ ಅಂದ್ರೆ ಅನ್ನ, ಅಂಬಸ ಅಂದ್ರೆ ಅಪ್ಪು, ತೈಜಸ ಅಂದ್ರೆ ಅಗ್ನಿ. ಇವು 3 ಕೂಡ, ಇವು 3 ದ್ರವ್ಯಗಳು ಅವಿಶೇಷೇಣ ಸಮಾನವಾಗಿ ತ್ರಿವೃತ್ಕರಣ ಮುಕ್ತ, ತ್ರಿವೃತ್ಕೃತವಾಗಿವೆ ಎಂದು ಹೇಳಿದಾಗಾಯ್ತು. ಪ್ರತಿಯೊಂದು 3 ಆಗಿದೆ ಅಂದ್ರೇನು? ಇಲ್ಲಿ ತ್ರಿವೃತ್ತ 3 ತ್ರಿವೃತ್ಕೃತವಾಗಿವೆ ಅಂತ ಹೇಳಿದಾಗಾಯ್ತು. ಮತ್ತು ಉಪಕ್ರಮೋಪಸಂಹಾರಯೋ ಸಾಧಾರಣ ಸ್ವಾತ್. ಮತ್ತೆ ಇದು ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಈಗ ನೋಡಿ, ಉಪಕ್ರಮದಲ್ಲೂ ಇದೆ, ಉಪಸಂಹಾರದಲ್ಲೂ ಇದೆ. ಸಾಧಾರಣ ಅಂದ್ರೆ ಸಮಾನವಾಗಿರ್ತಕ್ಕಂಥದ್ದು ಅಂತ ಹೇಳಿ ಸಾಧಾರಣ. ತಥಾ ಹಿ ಅವಿಶೇಷಣೈವ ಉಪಕ್ರಮ. ಹೇಗ್ರಿ? ಉಪಕ್ರಮ ಉಪಸಂಹಾರ ಎಲ್ಲದರಲ್ಲೂ ಕೂಡ ಸಮಾನವಾಗಿವೆ ಅಂತ ಹೇಳಿದ್ರಲ್ಲ, ಉಪಕ್ರಮದಲ್ಲಿ ಹೇಗೆ ಸಮಾನ ಇದೆ, ಉಪಸಂಹಾರದಲ್ಲಿ ಅದೇ ಹೇಗೆ ಉಪಸಂಹೃತವಾಗಿದೆ ಅಂತ ಹೇಳಿದ್ರೆ ನೋಡಿ, ಹೇಳ ಹಿಮಾಸ್ತಿಸ್ರೋ ದೇವತಾ ತ್ರಿವೃದೇಕೈಕಾ ಭವತಿ, ತ್ರಿವೃದೇಕೈಕಾ ಭವತಿ. ಈ 3 ದೇವತೆಗಳು ಯಾರಿವರು? ಇವರೇ. ಅವ್ರು ಯಾರು? ತೇಜೋಬನ್ನ ದೇವತೆಗಳು. ಯಾಕೆ? ದೀವ್ಯಂತೆ ಇತಿ ದೇವಾಹ. ಇವರೇ ಪ್ರಕಾಶಮಾನರಾಗಿ, ಯಾತಕ್ಕೆ? ನಮ್ಮ ಎಲ್ಲ ಸ್ಥಿತಿಗೂ ಕಾರಣರಾಗಿರ್ತಕ್ಕಂಥದ್ದು ಮೂಲ ಸೃಷ್ಟಿ ಯಾವುದು? ನಾಮರೂಪ ವ್ಯಾಕರಣವಾಯಿತು, ತೇಜೋಬಂಧ ರೂಪವಾಯಿತು. ಆಮೇಲೆ ಒಂದೊಂದು ನಿವೃತ್ತವಾಯಿತು.
ಅಲ್ಲಿಂದ ಎಲ್ಲ ಬಂತು. ಇಲ್ಲಿ ಹೇಳಿದಾನೆ ಯಾವುದು ಆ ಒಂದು ಆದಿತ್ಯ, ಚಂದ್ರ, ವಿದ್ಯುತ್ತು ಎಲ್ಲ ಪ್ರತಿಯೊಂದು ಕೂಡ ಹೀಗೆ ತಿಳಿಯಬೇಕು. ಎಲ್ಲದರಲ್ಲೂ ಕೂಡ ಮೂರಂಶ ಇದ್ದೇ ಅಂತೇಳಿ ಇದು ಹೇಗೆ ಗೊತ್ತಾಗುತ್ತೆ? ಉಪಕ್ರಮ ಉಪಸಂಹಾರ. ಉಪಕ್ರಮ ಏನ್ ಮಾಡಿದ್ದಾರೆ? ಹಿಮಾಸ್ತಿಸ್ರೋ ದೇವತಾ ನೋಡಿ, ಈ ಮೂರು ದೇವತೆಗಳು ತ್ರಿವೃತ್ ಏಕಾಗಿ ಅಂದ್ರೆ ಮೂರಾಗಿ ಪುನಃ ಮುಮ್ಮಡಿಯಾಗಿ ಮೂರಾಗಿ ಒಂದೊಂದು ಏಕೈಕ ಒಂದೊಂದೂ ಕೂಡ ಮೂರಾಗಿ ಆಯಿತು. ಒಂದೊಂದೂ ಕೂಡ ಮೂರಾಗಿ ತ್ರಿವೃತ್ತವಾಯಿತು ಅಂತ ಉಪಕ್ರಮಿಸಿ, ಅದೇ ರೀತಿ ಅವಿಶೇಷೇಣ ಯಾವ ವಿಶೇಷವೂ ಇಲ್ಲದೆ ಏನ್ ಹೇಳೋದು? ಸಮಾನವಾಗಿ ಉಪಕ್ರಮ ಹೇಗೆ ಮಾಡಿದ್ರೋ ಉಪಸಂಹಾರ ಹಾಗೆ ಸಮಾನವಾಗಿ ಉಪಸಂಹಾರ ಮಾಡಿರುವುದು ನಮಗೆ ಕಂಡು ಬರುತ್ತದೆ. ಆಯ್ತು. ಉಪಕ್ರಮ ಏನು ಆಯ್ತಲ್ರಿ, ಉಪಸಂಹಾರ ಹೇಗೆ ಅಂತಂದ್ರೆ ಅವು ಉಪಸಂಹಾರ ಯದು ರೋಹಿತಮಿವ ಅಭೂದಿತಿ ತೇಜಸ್ಸದ್ರೂಪಂ ಯತ್ ಊ ಅದು ಪ್ರಸಿದ್ಧವಾದ ಒಂದು ದ್ಯೋತಕ. ರೋಹಿತಮಿವ ಅಭೂದಿತಿ ತೇಜಸ್ಸದ್ರು, ಯಾವುದು ಕೆಂಪಿನಂತೆ ತೋರ್ತಾ ಇದೆಯಲ್ಲ, ಆಯ್ತಲ್ಲ, ಅದು ಆ ರೂಪ ಇದೆಯಲ್ಲ, ಅದು ತೇಜಸ್ಸಃ, ಅದು ತೇಜಸ್ಸಿನದು. ಹೀಗೆ ಮುಂದೆಲ್ಲ ಹೇಳ್ಕೊಂಡ್ಬಂದಿದ್ದಾರೆ. ಬಂದು ಉಪಕ್ರಮಣ ಏನು ಒಂದೊಂದು ತ್ರಿವೃತ್ತವಾಯಿತು ಅಂತ ಇಲ್ಲೂ ಕೂಡ ಯಾವ ವಿಶೇಷವನ್ನು ಹೇಳದೆ ಸಮಾನವಾಗಿ ಏನ್ ಹೇಳಿದ್ರು? ಅದೇ ಈ ಒಂದು ತೇಜಸ ರೋಹಿತ ಅಂತ ಯಾವುದಿದೆ ಅದೇ ತೇಜಸ ರೂಪ. ಮತ್ತೆ ಆ ಶುಕ್ಲ ಅಂತ ಏನ್ ಹೇಳಿದೆ ಅದೇ ಅಪ್ಪಿನಂಶ. ಅದೇ ಉಪಸಂಹಾರದಲ್ಲೂ ಕೂಡ ಅದನ್ನು ಹೇಳಿದ್ದಾರೆ ಅಂತ ಹೇಳಿ, ಯದ್ ಅವಿಜ್ಞಾತಮಿವ ಅಭೂತಿತಿ ಏತಾಸಾಮೇವ ದೇವತಾನಾಂ ಸಮಾಸಃ ಅಂದ್ರೆ. ಇನ್ನು ಈ ತೇಜಸ್ ರೂಪ ಇದಾಗ್ತದೆ, ಕೆಂಪು ಬಣ್ಣ ಆಯ್ತು. ಇನ್ನು ಅವಿಜ್ಞಾತ ಇನ್ನು ತೋರದೆ ಇತ್ತಲ್ಲ ಯಾವುದು, ಕೆಲವು ಬಿಳಿ ಬಣ್ಣ ನೋಡಿ. ವ್ಯಾಕರಣವಾದದ್ದು ಏನಾಯ್ತು? ಅಗ್ನಿ ಅಂತ ಆಗ್ಬೇಕಾದ್ರೆ ಏನಾಗಬೇಕು? ಅದ್ರ ಕೆಂಪು ಬಣ್ಣ ಪ್ರಧಾನವಾಗಿರ್ಬೇಕು. ಕೆಂಪು ಬಣ್ಣ ಯಾವಾಗ ಪ್ರಧಾನವಾಗಿತ್ತು ಅಂದ್ರೆ ಇನ್ನೆರಡು ಏನಾಗಿತ್ತು? ಅಪ್ಪು ಅನ್ನ ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ, ಅದನ್ನ ಪ್ರತಿನಿಧಿಸ್ತಕ್ಕಂಥದ್ದು ಅದು ಸ್ವಲ್ಪ ಕಡಿಮೆ ಇರುತ್ತೆ. ಯಾವ ರೂಪದಿಂದ ವ್ಯಾಕರಣವಾಗಿದೆಯೋ ಅದು ಹೆಚ್ಚಿನ ಅಂಶ, ಮತ್ತೆ ಇನ್ನಿಕ್ಕಿದ್ದು ಕಡಿಮೆ ಇರುತ್ತೆ. ಅದು ಅದು ಒಂದು ಇದಿರ್ತಲ್ಲ, ಯಾವ ಒಂದು ಯಾವ್ದು ಏನ್ ಹೇಳ್ತಾ ಇರುತ್ತೆ, ರೇಷಿಯೋ ಅಂತ ಹೇಳ್ತಾರಲ್ಲ, ಅದು ಮಿಕ್ಸ್ ಆಗಿರುತ್ತೆ, ಅದು ಹೆಚ್ಚು ಕಮ್ಮಿ ಇರುತ್ತೆ. ನಮ್ಮ ಅಗ್ನಿಯಿಂದ ತೋರ್ಬೇಕಾದ್ರೆ ಆ ರೋಹಿತ ರೂಪ ಜಾಸ್ತಿ ಇರಬೇಕು. ನೀರು ಅಂತ ತೋರ್ಬೇಕಾದ್ರೆ ಆ ರೂಪ ಶುಕ್ರರೂಪ ಇರಬೇಕು. ಭೂಮಿಯಿಂದ ಕಪ್ಪಳೆ ಇರಬೇಕು ಅನ್ನಾನು. ಹೀಗೆ ಜಾಸ್ತಿ ಇರುತ್ತೆ. ಈ ಮಿಕ್ಕಿದ್ದೇನಾಗಿರುತ್ತೆ? ಕಮ್ಮಿ ಇರುತ್ತೆ. ಅದಿರುತ್ತಲ್ಲ ಅದು ಅದು ಕೂಡ ಇತ್ತಲ್ಲ, ಅದು ಇದೇ ಆ ಕಮ್ಮಿ ಇದ್ದರೂ ಕೂಡ ಏತಾಸಾಮೇವ ದೇವತಾನಾಂ ಸಮಾಸಃ. ಅದೇನು? ಏತಾಸಾಮೇವ ದೇವತಾ, ಈ ದೇವತೆಗಳ ಯಾವುದು? ಈ ಮೂರು ದೇವತೆಗಳು. ಯಾವುದದು? ತೇಜಸ್ಸು, ಅಪ್ಪು, ಅದು. ಇವುಗಳ ಒಂದು ಸಮಾಸ ಅದೇನು? ಒಟ್ಟುಗೂಡುವುದು. ಇವುಗಳೇ ಒಟ್ಟುಗೂಡಿರತಕ್ಕಂಥದ್ದು. ಈಗ ಪ್ರತಿಯೊಂದರಲ್ಲಿಯೂ ಕೂಡ ಈ ಮೂರರಂಶ ಇದ್ದೇ ಇದೆ. ಮತ್ತು ಈ ಮೂರಂಶ ಇದೆ ಅಂತ ಅನ್ನುವಾಗ ನೋಡಿ ಸ್ವಾಮಿ, ಇದನ್ನ ಹೇಳ್ಬಿಟ್ರಿ, ಆದರೆ ಹೀಗೆ ಹೇಳಿದ್ರೆ, ಹೀಗೆ ನೀವು ಹೇಳಿದ್ದೆ ಆದರೆ ಒಂದು ತೊಂದರೆ ಬರುತ್ತಲ್ಲ. ಏನಪ್ಪ ತೊಂದರೆ? ನೋಡಿ ಸ್ವಾಮಿ, ನೀವು ಅಗ್ನಿ, ಅಪ್ಪು, ಅನ್ನ ಅಂತ ಹೇಳಿದ್ರಿ. ಹೇಳ್ಬಿಟ್ಟು ಏನ್ ಹೇಳಿದ್ರಿ? ಮೂರರಲ್ಲೂ ಕೂಡ ಮೂರು ಅಂಶ ಇದೆ ಅಂತ ಹೇಳಿದ್ರಿ. ಹೌದಪ್ಪ ಹೇಳಿ. ಈಗ ಮೂರರಲ್ಲೂ ಮೂರು ಅಂಶಗಳು ಸಮಾನವಾಗಿ ಇದೆ ಅಂತ ಆಗಿಬಿಟ್ರೆ ಏನು ವಿಶೇಷವೂ ಇಲ್ಲ, ಮೂರರಲ್ಲೂ ಇದೆ ಅಂತ ಆಗಿಬಿಟ್ರೆ ಆವಾಗ ಇದು ಅಗ್ನಿ,
ಇದು ನೀರು ಅಂತ ಯಾಕೆ ಸ್ವಾಮಿ ಹೇಳ್ಬೇಕು? ನೋಡಿ ಎಷ್ಟು ಅವನ ಕ್ವಶನ್ ಹೇಗಿದೆ ಪ್ರಶ್ನೆ. ಇವಾಗ ಮೂರಿದೆ, ಮೂರರಲ್ಲೂ ಮೂರಂಶ ಸಮಾನವಾಗಿದೆ ಅಂತ ಹೇಳಿದ್ವಿ. ಮೂರರಲ್ಲೂ ಮೂರಂಶ ಸಮಾನವಾಗಿದೆ ಅಂತ ಹೇಳಿದ್ಮೇಲೆ ಅದಕ್ಕೆ ನಾಮರೂಪಗಳ ವ್ಯತ್ಯಾಸ ಹೇಗಾಯ್ತು? ಇದನ್ನು ಅಪ್ಪನೂ ಅಗ್ನಿ ಅಂತ ಕರೆದ್ಬಿಡಿ. ಯಾಕೆ? ಮೂರು ಅಲ್ಲೂ ಇದೆಯಲ್ಲ ಅಗ್ನಿ ಅಂಶ, ಅನ್ನ ಇದೆಯಲ್ಲ, ಅನ್ನನೂ ಕೂಡ ಅನ್ನನ ಕೂಡ ಅಗ್ನಿ ಅಂತ ಕರೆದ್ಬಿಡಿ. ಯಾಕಪ್ಪ? ಅಲ್ಲೇ ಮೂರನ್ನು ನೀವೇ ಹೇಳ್ತಾ ಇದ್ರಲ್ಲ, ಆ ಎರಡಂಶ ಇದೆ ಅದರಲ್ಲೂ ಅನ್ನ ಅಲ್ಲಿ ಅಂತ. ಹೀಗೆ ಸಮಾನವಾಗಿರೋವಾಗ ಇದು ಇಂಥದ್ದು ಇದು ಇಂಥದ್ದು ಅಂತ ಹೇಗೆ ಸ್ವಾಮಿ ಹೇಳ್ತೀರಿ? ಇದು ಇಂಥದ್ದು ಅನ್ಬೇಕಾದ್ರೆ ಅದ್ರಲ್ಲೊಂದು ವಿಶೇಷ ಇರ್ಬೇಕು ತಾನೆ. ಇವಾಗ ಇದು ಅಗ್ನಿ ಇದು ನೀರು ಅಂತ ಹೇಳ್ಬೇಕು. ನೀವು ಇಲ್ಲ ಇಲ್ಲ ಅಗ್ನಿಯಲ್ಲಿಯೂ ಕೂಡ ನೀರಿನ ಅಂಶ ಇದೆ ಸಮಾನವಾಗಿ, ನೀರಿನಲ್ಲಿಯೂ ಕೂಡ ಅಗ್ನಿ ಅಂಶ ಇದೆ ಅಂತ ಹೇಳ್ಬಿಟ್ರೆ ಇದು ಅಗ್ನಿ ನೀರು ಅಂತ ಹೇಗಾಯ್ತು? ಆಗ್ಲೇ ಇಲ್ವಲ್ಲ, ಎರಡು ಒಂದೇ ಆಗೋಯ್ತಲ್ಲ ಅಂತಂದ್ರೆ ಅದಕ್ಕೆ ಏನ್ ಹೇಳ್ತಾರೆ? ಈ ಮುಂದಿನ ಒಂದು ಸೂತ್ರದಲ್ಲಿ ಉತ್ತರವನ್ನು ಹೇಳ್ತಾರೆ. ಏನಾಗಿದೆ ಇದು? ಈ ನಾಮರೂಪ ವ್ಯಾಕರಣ ಏನಾಗಿದೆ? ಭೌತಿಕವಾದ ವಿಷಯ ಅಂತ ಹೇಳಲಾಗಿದೆ. ಹೌದಾ? ಚಾಂದೋಗ್ಯದಲ್ಲಿ ಅದನ್ನೇ ಹೇಳಿದ್ದಾರೆ. ಯಾಕೆ? ಇದು ತೇಜೋಬನ್ನ ಅಂತಕ್ಕಂಥದ್ದು ಭೌತಿಕವಾದ. ನಾವು ಏನೊಂದು ಅನ್ನವನ್ನು ತೆಗೆದುಕೊಳ್ತೇವೋ ಅದು ಕೂಡ ತ್ರಿವೃತ್ಕೃತವಾಗಿದೆ. ನಾವು ಅದರಿಂದ ಉಂಟಾಗತಕ್ಕಂಥ ಫಲವೂ ಕೂಡ ತ್ರಿವೃತ್ಕೃತ. ಹೋಗ್ತಾರೆ ಪ್ರತಿಯೊಂದು ಕೂಡ ಮೂರಾಗಿ, ನಮ್ಮ ಅನ್ನ ಮೂರಾಗಿ ಆಗಿದೆ. ಅದನ್ನ ಮುಂದೆ ಹೇಳ್ತಾರೆ. ಹೀಗೆ ಯಾವುದಕ್ಕೆ? ಭೌತಿಕವಾದ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದ ವಿಚಾರನಪ್ಪ ಇದು ಅಂತ ಹೇಳಿ ಇದನ್ನೆಲ್ಲ ಯಾಕೆ ಹೇಳ್ಕೊಂಡ್ರು? ಏನ್ ಹೇಳಬೇಕಾಗಿತ್ತು ಅಂದರೆ, ಮುಂಚೆ ಹೇಳಿದ್ರಲ್ಲ, ಇದಕ್ಕೂ ಮತ್ತೆ ಆಚಾರ್ಯ ಒಂದು ಪರಮಾರ್ಥ ದೃಷ್ಟಿಗೂ ಏನೋ ಅಂಥ ಸಂಬಂಧ ಇಲ್ಲ. ಆದರೂ ಕೂಡ ಇದನ್ನು ಯಾಕೆ ಹೇಳಿದ್ರು? ಉಪಾಯತ್ವೇನ ಪರಮಾರ್ಥ ದರ್ಶನ ಉಪಾಯತ್ವೇನ, ಪರಮಾರ್ಥ ದರ್ಶನೋಪಾಯತ್ವೇನ ಪ್ರತಿಯೊಬ್ಬರಿಗೂ ಕೂಡ ಪರಮಾರ್ಥ ದರ್ಶನವನ್ನು ಮಾಡಿಸಬೇಕು ಎಂಬುದಕ್ಕೆ ಉಪಾಯವಾಗಿ ಇದನ್ನು ಹೇಳಿದ್ದಾರೆ. ಏನು ಉಪಾಯ? ಅದು ಇದೇ ಉಪಾಯ. ಎಲ್ಲವೂ ಕೂಡ ತ್ರಿವೃತ್ಕೃತವಾಗಿದೆ ಅಂತಂದೇನು, ಯಾವ ಭೇದವೂ ಇಲ್ಲದೆ ಸಮಾನವಾಗಿರ್ತಕ್ಕಂತಹ ತತ್ವ. ಅಂದ ಮೇಲೆ ಇದೆಲ್ಲ ಯಾರ ಕರ್ತೃಕ ಅಂತ ಹೇಳಿದ್ರೆ ಪರಮೇಶ್ವರನ ಕರ್ತೃಕ. ಓಹೋ, ಪರಮೇಶ್ವರನ ಕರ್ತೃಕ ಅಂತ ಹೇಳಿದ್ರೆ ಪರಮೇಶ್ವರನ ಕರ್ತ ಅಂತ ಆಯ್ತಲ್ಲ ಅಂತಂದ್ರೆ, ಪರಮೇಶ್ವರನ ಕರ್ತ ಅಂತ ಆದದ್ದು ಹೇಗೆ ಗೊತ್ತೇನಪ್ಪ? ನೀನು ಹಿಂದೆ ದಿವಸ ರಾತ್ರಿ ಸ್ವಪ್ನದಲ್ಲಿ ನೀನು ಏನ್ ಮಾಡಿದೆ? ದೊಡ್ಡ ಅರಮನೆಯನ್ನು ಕಟ್ಟಿ ಅಲ್ಲಿ ಸಿಂಹಾಸನದಲ್ಲಿ ಅಭಿಷಿಕ್ತನಾಗಿದ್ದೆ. ಹೌದಾ ತಾನೆ? ಆದರೆ ಏನದು? ಅದರ ಸ್ವರೂಪ ಏನು? ಅದೇ ರೀತಿ ಈ ಪರಮೇಶ್ವರ ಈ ನನ್ನ ತೇಜೋಬಂಧ ರೂಪವಾಗಿ ಏನಾಯ್ತು? ಇವನೇ ಪರಿಣಾಮಗೊಂಡ ಅಂತಲೋ ವ್ಯಾಕರಣವಾದ ಅಂತ ಏನ್ ಹೇಳಿದ್ರು ಇದೇ ಅರ್ಥ. ಅಂದ್ರೆ ಏನು? ಸ್ವಪ್ನದಂತೆ ನಿಜವಾಗಿ ಆಗಿಲ್ಲ ಅಂತ. ಇದನ್ನ ಹೇಳುವುದಕ್ಕೋಸ್ಕರ ಈ ನಮ್ಮ ದಿನನಿತ್ಯ ನಡೀತಾ ಇರ್ತದೆ. ಇದೆಲ್ಲ ದಿನನಿತ್ಯ ನಡೀತಾ, ನಾವು ತಿಂದ ಆಹಾರ ಏನಾಗುತ್ತೆ ಅದನ್ನ ಮುಂದೆ ಹೇಳ್ತಾರೆ. ಅದನ್ನೆಲ್ಲ ಹೇಳಿ ಉಪಾಯದಿಂದ ಅಲ್ಲಿ ಕರ್ಕೊಂಡು ನಮ್ಮನ್ನು ಬಿಡ್ತಾರೆ. ಹೇಗೆ ಹಂತ ಹಂತ ಬಿಡ್ತಾರೆ. ಈ ಒಂದು ವಿಚಾರ, ನಾವು ತಿಂದಲ್ಲ ಏನಾಗುತ್ತೆ, ಅದು ಹೇಗೆ ತ್ರಿವೃತ್ಕೃತವಾಗಿದೆ, ಆದ್ದರಿಂದ ನಾವು ಯಾವ ರೀತಿ ಆಹಾರವನ್ನು ಸೇವಿಸಬೇಕು, ಮತ್ತು ಈ ಶಾಸ್ತ್ರದಲ್ಲಿ ನೋಡಿ ನೀವು ಇಂತಹ ಆಹಾರ ಸೇವಿಸಬೇಕು. ಮಕ್ಕಳೇ, ನೀವು ಓದ್ತಾ ಇರ್ತಕ್ಕಂಥ ಮಕ್ಕಳು 8 ವರ್ಷದಕ್ಕೂ ನಿಮ್ಮ ಬುದ್ಧಿ ವಿಕಾಸವಾಗಬೇಕು. ಆದ್ದರಿಂದ ನೀವು ಇಂತಹ ಆಹಾರವನ್ನು ಸೇವಿಸಬೇಕು. ಅದು ಬಿಟ್ಬಿಟ್ಟು ಶರೀರ ಬೇಕು ಬೆಳೆಯುತ್ತೆ, ಮಾಂಸ ಬೆಳೆಯುತ್ತೆ ಅಂದ್ಬಿಟ್ಟು ಯಾವುದು ಆಹಾರ ಕೊಟ್ಬಿಡೋದು ಕೊಬ್ಬನ್ನ. ಇವತ್ತು ನೀವು ಸಾಕ್ತಾರ ಹೇಳ್ತಾನೆ, ಏನ್ರಿ ಅವನು ಸ್ವತಂತ್ರ ಇದೆ ಕಣ್ರಿ, ಅವನ ಅನ್ನಕ್ಕೂ ಕಲ್ಲು ಹಾಕ್ತಿರಲ್ರಿ, ನೀವು ತಿನ್ನೋದಕ್ಕೂ ಬೇಡ ಅಂತಿರಲ್ರಿ ಅಂತ ಹೇಳ್ತಾರೆ. ಎಂಥ ಮೂರ್ಖತನದ ಪರಮಾವಧಿ ಅಲ್ಲ. ನೋಡೋಣ,
ನಾಳೆ ನೋಡೋಣ ಇದನ್ನ ಮುಂದಿನ ಸೂತ್ರವನ್ನು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.